ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒತ್ತು ಸಾವಿಗೆ ಮತ್ತು ಅದರ ಕಾಂಬಿನೇಷನ್ ಕಾಯಿ ಹಾಲು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆಲ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವಾಗ ನಾನು ಸಾವಿಗೆ ಮಾಡಲಿಕ್ಕೆ 3/4 ಲೀಟ್ರಷ್ಟು ನೀರನ್ನ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಮತ್ತು 1 ಚಮಚದಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ, ಅಥವಾ ನೀವು ತುಪ್ಪ ಬೇಕಾದರೆ ಸೇರಿಸ್ಕೊಬೋದು. ಎಣ್ಣೆ ಹಾಕೋದ್ರಿಂದ ಹಿಟ್ಟು ಜಾಸ್ತಿ ಗಂಟಾಗಲ್ಲ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ಒಂದು 3 ಟೇಬಲ್ ಸ್ಪೂನಷ್ಟು ಅಂದರೆ 3 ಬಟ್ಲಷ್ಟು ನಾನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸಲ ತಿರುಗಿಸ್ಕೊಂಡು ನೋಡಿ, ಆವಾಗ ಜಾಸ್ತಿ ತೆಳು ಇದ್ದರೆ ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಬೇಕಾಗುತ್ತೆ. ಈ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ ನೀಟಾಗಿ ಸ್ವಲ್ಪನೂ ಗಟ್ಟಿ ಇಲ್ಲದೆ ತಿರುಗಿಸ್ಕೋಬೇಕಾಗತ್ತೆ. ಸ್ವಲ್ಪ ಅಕ್ಕಿ ಹಿಟ್ಟು ಸಾಲ್ಟೇಜ್ ಇರೋ ಕಾರಣ ನಾನು ಮತ್ತೆ ಒಂದು ಹಾಫ್ ಕಪ್ಪು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಒಂದು 3 ಮಿನಿಟ್ಸು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ನೋಡಿ ನಾನು ಒಂದು ಸಲ ತಿರ್ಗಿಸ್ಕೊತಾ ಇದ್ದೀನಿ. ನಾವು ಮುದ್ದೆ ಯಾವ ಥರ ತೊಳ್ಸ್ಕೊತೀವಿ ಅಲ್ವಾ, ಅದೇ ಥರ ನಾವು ಇದನ್ನು ಕೂಡ ನೀಟಾಗಿ ತೊಳ್ಸ್ಕೋಬೇಕಾಗತ್ತೆ. ಇಲ್ಲಾಂದರೆ ಒತ್ತು ಸಾವಿಗೆ ಏನಿದೆಯಲ್ವಾ ಅದು ಅಳಿಸೋಗುತ್ತೆ, ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬರಲ್ಲ, ಮಾಮೂಲಿ ಹಸಿ ಥರನೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಮುದ್ದೆ ಯಾವ ಥರ ಮಾಡ್ತೀವಿ ಪ್ರೊಸೀಜರು ಅದೇ ಥರ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಸ್ವಲ್ಪನೂ ಗಂಟಿಲ್ದಿರೋ ರೀತಿಯಲ್ಲಿ ನಾವು ಈ ಥರ ತಿರ್ಗಿಸ್ಕೊಂಡು ಮತ್ತೆ ಒಂದು 3 ಮಿನಿಟ್ಸು ಬೇಯಿಸ್ಕೋಬೇಕಾಗತ್ತೆ. ನೋಡಿ ಇವಾಗ 3 ಮಿನಿಟ್ಸ್ ಆಗಿದೆ. ಸ್ವಲ್ಪ ಕೈ ತ್ಯಾವ ಮಾಡಿಕೊಂಡು ನೋಡಿ, ಆವಾಗ ಇಂಟು ಕೈಗೆ ಅಂಟಬಾರ್ದು. ಆವಾಗ ನೋಡಿಕೊಂಡು ನೀವು ಕೊನೆಯಲ್ಲಿ ಮುದ್ದೆ ನಾವು ತೊಳಿಸ್ತೀವಲ್ಲ ಅದೇ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪನೂ ಗಂಟಿರಬಾರ್ದು, ಇಲ್ಲಾಂದರೆ ನಾವು ಸಂಡಿಗೆ ಒತ್ತಬೇಕಾದ್ರೆ ಸಾವಿಗೆ ಅದು ಬಿಡಿಯಾಗಿ ಕಟ್ಟಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಗಂಟಿಲ್ದಿರೋ ರೀತಿಯಲ್ಲಿ ಮುದ್ದೆನ ನೀಟಾಗಿ ತೊಳ್ಸ್ಕೋಬೇಕು. ಈ ರೀತಿ ನಾವು ಸಂಡಿಗೆ ಹೋಳಿಗೆ ಸಾವಿಗೆ ಮಾಡಲಿಕ್ಕೆ ಈ ಥರ ಉದ್ದುದ್ದಾಗಿ ಮಾಡಿಕೊಂಡ್ರೆ ಸಾವಿಗೆ ಹೋಳು ಇರುತ್ತಲ್ಲ ಅದಕ್ಕೆ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನಾನಿಲ್ಲಿ ಎಲ್ಲ ಮುದ್ದೆಗಳ್ನು ಹಾಟ್ ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ಥರ ಹಾಟ್ ಬಾಕ್ಸ್ಗೆ ಇಟ್ಕೊಂಡ್ರೆ ಹಿಟ್ಟು ಕೂಡ ಆರೋದಿಲ್ಲ. ಹಿಟ್ಟು ಬಿಸಿ ಇರುವಾಗೇ ನಾವು ಸಾವಿಗೆನ ಒತ್ತೋಕ್ಕೆ ಈಸಿ ಆಗುತ್ತೆ, ಆರೋದ್ರೆ ಅದು ಕಟ್ಟಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಇದೇ ಸಾವಿಗೆ ಹೋಳಲ್ಲಿ ನಾನು ಇವತ್ತು ಸಾವಿಗೆ ಮಾಡ್ತಿದ್ದೀನಿ. ಇದು 230 ರುಪೀಸ್ ಆಗುತ್ತೆ. ಮಾಮೂಲಿ ಶಾಪ್ಗಳೆಲ್ಲ ಸಿಗುತ್ತೆ, ನೀವು ಆರಾಮ್ಸೆ ತೊಗೋಬೋದು. ನೋಡಿ ಇವಾಗ ನಾನು ಇದಕ್ಕೆ ಆಲ್ರೆಡಿ ಒಂದು ಟ್ರೈ ಮಾಡಿದ್ದೀನಿ ಸಾವಿಗೆ ಒತ್ತಿ, ಅದು ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟು ನಾನು ಇದೇ ಸಾವಿಗೆ ಹೋಳಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಇದರಲ್ಲಿ ಆರಾಮ್ಸೆ ಮಾಡ್ಕೋಬೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಸುಮಾರು ರೀತಿಯಲ್ಲಿ ಸಾವಿಗೆಗಳನ್ನ ಮಾಡ್ತಾರೆ, ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಇದು ಬೇಕಾದರೆ ಆರಾಮ್ಸೆ ಮಾಡ್ಕೋಬೋದು, ಇನ್ಸ್ಟೆಂಟಾಗೂ ಕೂಡ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ನೋಡಿ ಇವಾಗ ನಾನು ನೀಟಾಗಿ ಸಾವಿಗೆನ ಒತ್ಕೊಳ್ತಾ ಇದ್ದೀನಿ. ಸಾವಿಗೆ ಹೋಳಿನ ಮೂಲಕ ಎಷ್ಟು ಚೆನ್ನಾಗಿ ಬಿಡಿಯಾಗಿ ಅಂಟಿಲ್ಲದೆ ಇರೋ ರೀತಿಯಲ್ಲಿ ಬರ್ತಾಯಿದೆ, ನೀವೇ ನೋಡ್ತಾ ಇರ್ಬೋದು. ನೋಡಿ ಇವಾಗ ನಾನು 2 ತೋರಿಸಿದ್ದೀನಿ, ಆಲ್ರೆಡಿ ಸಾವಿಗೆನ ಒತ್ತಿರೋದು. ಇವಾಗ ಅದೇ ರೀತಿ ಎಲ್ಲ ಹಿಟ್ಟುಗಳನ್ನ ಸಾವಿಗೆ ಹೋಳಿಗೆ ಹಾಕ್ಕೊಂಡು ನೀಟಾಗಿ ಸಾವಿಗೆ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಸಾವಿಗೆ ಹೋಳಿಗೆ ತುಪ್ಪ ಅಥವಾ ಆಯಿಲ್ನ ಹಾಕ್ಕೊಂಡು ಹಿಟ್ಟನ್ನ ಸೇರಿಸ್ಕೊಂಡು ಈ ಥರ ಸಾವಿಗೆನ ಹಾಕ್ತಾಯಿದ್ರೆ ಬಿಡಿಯಾಗಿ ಬರುತ್ತೆ, ಅಂಟಾಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಹುಷಾರಾಗಿ ನಿಧಾನವಾಗಿ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ನೀಟಾಗಿ ನಾನು ಸಾವಿಗೆನ ಹಾಕ್ತಾಯಿದ್ದೀನಿ. ಇದನ್ನು ಹಬೆಯಲ್ಲಿ ಬೇಯಿಸಿ ಕೂಡ ಮಾಡ್ತಾರೆ. ನಾನು ಹಿಟ್ಟು ಚೆನ್ನಾಗಿ ಬೇಯಿಸಿರೋ ಕಾರಣದಿಂದ ಮತ್ತೆ ಹಬೆಯಲ್ಲಿ ಬೇಯಿಸೋಕೆ ಹೋಗಿಲ್ಲ. ಆ ರೆಸಿಪಿನೂ ಕೂಡ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಕೂಡ ನಾನು ಶೇರ್ ಮಾಡ್ತೀನಿ. ಇವಾಗ ಸಾವಿಗೆ ಆಯಿತು. ಕಾಯಿ ಹಾಲಿಗೆ 2 ಅಚ್ಚು ನಾನು ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಬೆಲ್ಲ ಕರಗಿ ನೀರು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನು ತೆಂಗಿನಕಾಯಿ ತುರಿ, 3 ಏಲಕ್ಕಿ, ಸ್ವಲ್ಪ ಹುರ್ಗಡ್ಲೆನ ಸೇರಿಸ್ಕೊಳ್ತೀನಿ. ನಿಮಗೆ ಹುರ್ಗಡ್ಲೆ ಆಪ್ಷನಲ್ಲು, ಅಥವಾ ಹುರ್ಗಡ್ಲೆನ ಪುಡಿ ಮಾಡಿ ಕೂಡ ನಾವು ಕೊನೆಯಲ್ಲಿ ಹಾಕ್ಕೊಂಡು ತಿನ್ಕೊಬೋದು.
ಇವಾಗ ನೋಡಿ ನಾನು ನೀಟಾಗಿ ಅದನ್ನು ಪೇಸ್ಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿ ಹಾಲನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ಮಿನಿಟ್ಸು ನೀಟಾಗಿ ಕುದಿಸಿದ್ರೆ ಕಾಯಿ ಹಾಲು ಕೂಡ ಇಲ್ಲಿ ರೆಡಿಯಾಗಿದೆ. ನೋಡಿ ಇವಾಗ ಒತ್ತು ಸಾವಿಗೆ ಜೊತೆಗೆ ಕಾಯಿ ಹಾಲು ಸೂಪರ್ ಕಾಂಬಿನೇಷನ್. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.